ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಮಾರ್ಕ 8ನೇ ಅಧ್ಯಾಯ 1ನೇ ವಾಕ್ಯದಿಂದ. ಜನರು ಪುನಃ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೆರೆದಿದ್ದರು. ಊಟ ಮಾಡಲು ಅದರಲ್ಲಿ ಆಹಾರವಿರಲಿಲ್ಲ. ಆಗ ಯೇಸು ಸ್ವಾಮಿ ಶಿಷ್ಯರನ್ನು ಕರೆದು, ಈ ಜನರು ಕಳೆದ 3 ದಿನಗಳಿಂದಲೂ ನನ್ನ ಬಳಿ ಇದ್ದಾರೆ. ಊಟಕ್ಕೆ ಇವರಲ್ಲಿ ಏನೂ ಇಲ್ಲ. ಇವರನ್ನು ಕಂಡಾಗ ನನ್ನ ಹೃದಯ ಕರಗುತ್ತದೆ. ಬರೀ ಹೊಟ್ಟೆಯಲ್ಲಿ ಮನೆಗೆ ಕಳುಹಿಸಿದರೆ ದಾರಿಯಲ್ಲಿ ಬಾಳಲಿ ಬಿದ್ದರು. ಕೆಲವರು ಬಹುದೂರದಿಂದ ಬಂದಿದ್ದಾರೆ ಎಂದರು. ಅದಕ್ಕೆ ಶಿಷ್ಯರು, ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾನು ತರುವುದಾದರೂ ಎಲ್ಲಿಂದ ಎಂದು ಮರುನುಡಿದರು. ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಲು ಅವರು 7 ಇವೆ ಎಂದರು. ಯೇಸು ಜನರ ಗುಂಪಿಗೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಿದರು. ಆನಂತರ ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ಜನರ ಗುಂಪಿಗೆ ಬಡಿಸಲು ಶಿಷ್ಯರಿಗೆ ಕೊಟ್ಟರು. ಅವರು ಬಡಿಸಿದರು. ಅದರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಯೇಸು ಅವುಗಳಿಗಾಗಿ ದೇವಸ್ತುತಿ ಮಾಡಿ ಅವುಗಳನ್ನು ಹಂಚಬೇಕೆಂದು ಆಜ್ಞಾಪಿಸಿದರು. ಜನರೆಲ್ಲ ಉಂಡು ತೃಪ್ತರಾದರು. ಉಳಿದ ರೊಟ್ಟಿಯ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 7 ಕುಕ್ಕೆಗಳ ತುಂಬ ಆದವು. ಊಟ ಮಾಡಿದವರ ಸಂಖ್ಯೆ 4,000. ದೇವರ ವಾಕ್ಯ ಇದು. ದೇವರ ಕೃತಜ್ಞತೆ ಸಲ್ಲಲಿ. ಪ್ರಿಯ ಜನರೇ, ಯೇಸು ಸ್ವಾಮಿ 7 ರೊಟ್ಟಿಗಳನ್ನು ಮುರಿದು ಹಂಚಿದರು. ಅದರಲ್ಲಿ ಹಂಚುವಾಗ ಎಲ್ಲರೂ ತೃಪ್ತರು. 4,000 ಜನ ತಿಂದು ಉಳಿಯುವಷ್ಟು ರೊಟ್ಟಿಗಳು ಯೇಸು ಸ್ವಾಮಿ ಸೃಷ್ಟಿ ಮಾಡಿದರು. ಅದೇ ರೀತಿಗೆ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ, ಎಷ್ಟೇ ಪ್ರಾರ್ಥನೆಗಳನ್ನು ನಾವು ದೇವರಲ್ಲಿ ಹೇಳುವಾಗ ದೇವರು ಒಂದೊಂದಾಗಿ ನಮ್ಮ ಪ್ರಾರ್ಥನೆಗಳನ್ನು ನೆರವೇರಿಸ್ತಾ ಬರ್ತಾರೆ. ನಾವು ದೇವರನ್ನು ನಂಬಿ ನಡಿಬೇಕು. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯರೇ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು, ಪ್ರತಿ ಜನರನ್ನು, ಪ್ರತಿ ಮಕ್ಕಳನ್ನು ಆಶೀರ್ವದಿಸಿ ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ.